ಮುಂದೆ ನಮ್ದು ಮಹಾಲಕ್ಷ್ಮಿ ಸ್ಮಾರ್ಟ್ ರೈತ ಮಿತ್ರ ಇಂಡಸ್ಟ್ರಿದು 2 HP ವುಡನ್ ಕ್ಲೌಡ್ ಬಾಡಿ ಮಷೀನು. 2 HP ವುಡನ್ ಕ್ಲೌಡ್ ಬಾಡಿ ಅಂದ್ರೆ ಟಾಪ್ ಮಾಡಲ್ ನಮ್ಮ ಕಂಪ್ನಿದು ಹೆವಿ ಮಾಡೋದು. ಪೂರ್ತಿ ಕಟ್ಟಿಗೆ ಕ್ಲೌಡ್ ಬಾಡಿಯಲ್ಲಿ ಮೇಡ್ ಆಗಿದೆ. ಇದು ಸರ್ ಮೇನ್ ನಮ್ದು ಹೋಪರ್ ಅಟ್ ಎ ಟೈಮ್ 4 ರಿಂದ 5 kg ಮೇಲೆ ಹಾಕ್ಬಹುದು. ಒಂದ್ ಟೈಮ್ಗೆ 1 ಗಂಟೆಗೆ 12 ರಿಂದ 15 kg ಹಿಟ್ಟು 18 ರಿಂದ 20 kg ರವೆ ನುಚ್ಚು ಬೇಯಿಸುತ್ತೆ. ಬೇಯಿಸುವಂತದ್ದು ಮೇನ್ ಮಷೀನ್ ಪಾರ್ಟ್ ಇದು ಸರ್. ಗ್ರೈಂಡಿಂಗ್ ಚೇಂಬರ್ ಯೂನಿಟ್ ಅಂತೀವಿ ಇದಕ್ಕೆ. 35 ವರ್ಷ ಗ್ಯಾರಂಟಿ ಬರುತ್ತೆ ಸರ್. ಡ್ರಮ್ ಪ್ಲಸ್ ಬ್ಲೇಡ್. ಇಲ್ಲಿ ಕೆಳಗಡೆ ಜರಡಿ ಇಡೋದು. ಪ್ರತಿಯೊಂದು ಜರಡಿ ಹಿಂದೆ ನಂಬರ್ಸ್ ಇದೆ. ಇದು 1 ನಂಬರ್ ಜರಡಿ. ಈ ರೀತಿ 6 ಜರಡಿಗಳು ಬರುತ್ತೆ ನಿಮ್ಗೆ. ಜಸ್ಟ್ ಈ ಸಾಯ್ಚದಲ್ಲಿ ಜರಡಿ ಇಡೋದು. ಜರಡಿ ಇಟ್ಟ ತಕ್ಷಣ ಕರೆಕ್ಟ್ ಆಗಿ ಜರಡಿ ಕುತ್ತಿದಲ್ಲಿ ನೋಡೋ ಸಲುವಾಗಿ ಕೈಗೆ 1 ರೌಂಡ್ ತಿರುಗಿಸೋದು ಸರ್. ಅಂದ್ರೆ ತಿಡ್ ಕುತ್ತಂದ್ರೆ ಬ್ಲೇಡ್ ಮುರಿತದ್ರಿ. ಅದ್ರ ಸಲುವಾಗಿ ಜರಡಿ ಕರೆಕ್ಟ್ ಹಾಕ್ಬೇಕ್ರಿ. ನಾವು ಯಾವಾಗ್ಲೂ ಜರಡಿ ಹಾಕಿದ ನಂತರ ಕೈಲೇ 1 ರೌಂಡ್ ತಿರುಗಿಸಿ ಆ ನಂತರ ಇದನ್ನು ಪುಷ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಓನ್ಲಿ ತೆಗಿಯುವಾಗ ಜಸ್ಟ್ ಸೈಡ್ ಪ್ರೆಸ್ ಮಾಡಿ ತೆಗಿಯೋದು. ಹಾಕೊಂಡು ಜಸ್ಟ್ ಪುಷ್ ಮಾಡೋದು. ನೆಕ್ಸ್ಟ್ ಅದರಲ್ಲಿ ಹಿಟ್ ಸ್ಟೋರ್ ಆಗುತ್ತೆ. ಸ್ವಲ್ಪ ಧೂಳು ಆಗಬಾರ್ದು ಅಂತೇಳಿ ಮಷಿನ್ ಹಿಟ್ಟು ಬೀಸುವಾಗ 2 ಸೈಡ್ ಎಲಾಸ್ಟಿಕ್ ಬರುತ್ತೆ ಸರ್. ಇದು ದೊಡ್ಡದಿರುವಂತ ಎಲಾಸ್ಟಿಕ್ ಬಾಯಿಯನ್ನ ಕ್ಲೀನ್ ಮಾಡೋದು. ಈ ರೀತಿ ದೊಡ್ಡ ಬಾಯಿ ಎಲಾಸ್ಟಿಕ್ಗೆ ಹಾಕೋದು. ಇದೆಲ್ಲ ಚಿಕ್ಕದು ಇದಕ್ಕೆ ಹಾಕೋದು. ಕೆಳಗಡೆ ರೆಕ್ಟಾಂಗಲ್ ಇದೆ. ಇದು ಕಂಟೈನರ್ ಡಬ್ಬಿಗೆ ಲಾಕ್ಸ್ ಹಾಕಿ ತೆಗೆಯುವಾಗಲೂ ಇವು ಲಾಕ್ ತೆಗೆದ ಡಬ್ಬಿ ತಕೊಂಡ್ ಬಿಡೋದ್ರೆ ಸಾಕಿ ಎಲಾಸ್ಟಿಕ್ ತೆಗೆಯೋ ಅವಶ್ಯಕತೆ ಇದೆ. ಈಗ ಬಟನ್ ಆನ್ ಮಾಡಿದ ತಕ್ಷಣ ಆಟೋಮೆಟಿಕ್ ರಿಂಗ್ ಸ್ಟಾರ್ಟ್ ಆಗುತ್ತೆ. ರಿಂಗ್ ಸ್ಟಾರ್ಟ್ ಆದಾಗ ಮೇಲೆ ಧಾನ್ಯ ಹಾಕೋದು. ಧಾನ್ಯ ಹಾಕಿದ ತಕ್ಷಣ ಮಷಿನ್ ಬೀಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಷಿನ್ ಬೀಸೋದು ಮುಗಿದಿದ ತಕ್ಷಣ ಮತ್ತೆ ಆಟೋಮೆಟಿಕ್ ಬಂದಾಗಿ ರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಹಿಟ್ಟು ತಕೊಂಡ್ ಬಿಡುತ್ತೆ ಸರ್.